ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದೊಳಗೆ ದೀಪಾವಳಿ ಹಬ್ಬಕ್ಕೆ ಅವಲಕ್ಕಿ ಚೂಡ ಮಾಡಿ ತೋರ್ಸತ್ತೇವಿ. ಇದನ್ನು ಮಾಡೋದು ಭಾಳ ಈಸಿ ಐತಿ. ಬರೀ ಹಂಗಾದ್ರೆ ಅವಲಕ್ಕಿ ಚೂಡ ಹೆಂಗೆ ಮಾಡೋದಂತ ನೋಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಅವಲಕ್ಕಿ ಚೂಡ ಮಾಡೋಕ್ಕೆ ನಾವಿಲ್ಲಿ 1/4 kg ಶೇಂಗಾ ತೊಗೊಂಡೇವಿ, ಸ್ವಲ್ಪ ಕರಿಬೇವು ತೊಗೊಂಡೇವಿ, ಸ್ವಲ್ಪ ಪುಟಾಣಿ ಮತ್ತು ಒಣ ಕೊಬ್ಬರಿ ಕಟ್ ಮಾಡಿ ತೊಗೊಂಡೇವಿ, 10 ರಿಂದ 15 ಬೆಳ್ಳುಳ್ಳಿನ ಈ ರೀತಿ ಬೇಳೆ ಮಾಡಿ ತೊಗೊಂಡೇವಿ. ನಾವಿಲ್ಲಿ 1 kg ಅವಲಕ್ಕಿ ತೊಗೊಂಡೇವಿ. ರೆಗ್ಯುಲರ್ ಆಗಿ ನಾವು ಮನ್ಯಾಗ ನಾಷ್ಟ ಮಾಡೋಕೆ ಯೂಸ್ ಮಾಡ್ತೇವಲ್ಲ ಆ ಅವಲಕ್ಕಿ ಅಲ್ಲ ಇದು. ಮಾರ್ಕೆಟ್ನಾಗ ಚೂಡ ಮಾಡೋಕ್ಕಂತನ ಸಿಗ್ತಾವಲ್ಲ ಆ ಅವಲಕ್ಕಿ ಇದು. ಅವಲಕ್ಕಿ ಒಗ್ಗರಣೆ ಹಚ್ಚೋಕ್ಕಿಂತ ಮೊದಲು ಇವನ್ನ ಕ್ಲೀನ್ ಮಾಡಿ ತಗೋಬೇಕು. ಈ ರೀತಿ ಒಂದು ಜರಡಿ ಇಲ್ಲಂದ್ರೆ ಸಾನ್ಗಿ ತೊಗೊಂಡೆ ಇವನ್ನ ಸಾನ್ಸಿ ತಗೋರಿ. ಇದ್ರೊಳಗೆ ಸಣ್ಣ ಸಣ್ಣ ಪುಡಿ ಇರ್ತೈತಿ, ಅದೆಲ್ಲ ಕ್ಲೀನಾಗಿ ಹೋಗಬೇಕು. ಆ ರೀತಿ ಇವನ್ನ ಕ್ಲೀನ್ ಮಾಡ್ಕೊಂಡು ತಗೋಬೇಕು. ನೀವು ತೊಗೊಂಡಿರುವಂಥ ಅವಲಕ್ಕಿ ಸ್ವಲ್ಪ ಮೆತ್ತಗದಾವ ಅಂತ ಅನ್ಸಿದ್ರೆ ಇವನ್ನ ಬಿಸಿಲಾಗ ಒಣಗಿಸಿ ತಗೋರಿ. ಇಲ್ಲಾಂದ್ರೆ ಸ್ವಲ್ಪ ಲೈಟಾಗಿ ಇವನ್ನ ಬಿಸಿ ಮಾಡಬೇಕು. ನೋಡ್ರಿ, ಈ ರೀತಿ ಇವನ್ನ ಸಾನ್ಸಿದಾದ್ಮೇಲೆ ಇದ್ರಾಗಿನ ಪುಡಿ ಎಲ್ಲ ಕೆಳಗಡೆ ಬಿದ್ದೈತಿ. ಈಗ ಎಲ್ಲ ಅವಲಕ್ಕಿನೂ ಹಿಂಗೆ ನಾವು ಕ್ಲೀನ್ ಮಾಡಿ ತಗೊಂಡೇವಿ. ಅವಲಕ್ಕಿ ಒಗ್ಗರಣೆ ಹಚ್ಚಾಕ ನಾವಿಲ್ಲಿ 1/4 kg ಎಣ್ಣೆ ತೊಗೊಂಡೇವಿ. ಎಣ್ಣೆ ಸ್ವಲ್ಪ ಮೀಡಿಯಮ್ ಬಿಸಿ ಆದ್ಮೇಲೆ ಶೇಂಗಾ ಹಾಕ್ರಿ. ಶೇಂಗಾನ ಹೈ ಫ್ಲೇಮ್ನಾಗಿಟ್ಟ ಫ್ರೈ ಮಾಡಬೇಡ್ರಿ, ಯಾಕಂದ್ರೆ ಇವು ಮ್ಯಾಲೆ ಫ್ರೈ ಆಕವು, ಒಳಗಡೆ ಫ್ರೈ ಆಗಿರೋದಿಲ್ಲ. ಶೇಂಗಾ ನಾವು ನೀಟಾಗಿ ಫ್ರೈ ಮಾಡಿ ತಗೋಬೇಕು. ಸ್ವಲ್ಪ ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಇವನ್ನ ಫ್ರೈ ಮಾಡ್ರಿ. ನಾವು 1 kg ಚೂಡ ಹಚ್ಚತ್ತಿರೋದ್ರಿಂದ ಇಲ್ಲಿ ನಾವು 1/4 kg ಎಣ್ಣೆ ಯೂಸ್ ಮಾಡತ್ತೇವಿ. 1/4 kg ಅಂದ್ರೆ 250 ಗ್ರಾಮ್ಸ್ ನಾವು ಎಣ್ಣೆ ತೊಗೊಂಡೇವಿ. ನೋಡ್ರಿ, ಈಗ ಶೇಂಗಾ ಕರೆಕ್ಟಾಗಿ ಫ್ರೈ ಆಗ್ಯಾವು. ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಇವನ್ನ ತೆಗೆದು ಒಂದು ಪ್ಲೇಟ್ ಒಳಗೆ ಇಡ್ರಿ. ಈ ಚೂಡ ಒಳಗೆ ಶೇಂಗಾ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಲಿ, ತಿನ್ನುವಾಗ ಇವು ಭಾಳ ಚಲೋ ಅನ್ನಿಸ್ತಾವು. ಶೇಂಗಾ ಎಲ್ಲ ತೆಗೆದಾದ್ಮೇಲೆ ಪುಟಾಣಿ ಫ್ರೈ ಮಾಡಿ ತಗೋರಿ. ಪುಟಾಣಿ ಏನು ಜಾಸ್ತಿ ಹೊತ್ತು ನೀವು ಫ್ರೈ ಮಾಡಬಾರ್ದು. 2 ನಿಮಿಷ ಇವನ್ನ ಈ ರೀತಿ ಲೈಟಾಗಿ ಫ್ರೈ ಮಾಡಿದ್ರೆ ಸಾಕು. ಇವನ್ನ ತೆಗೆದು ಅದ ಪ್ಲೇಟ್ ಒಳಗೆ ಇಟ್ಬಿಡ್ರಿ. ಗ್ಯಾಸ್ನ ಕಡಿಮೆ ಉರಿ ಒಳಗಿಟ್ಟ ಅದ ಎಣ್ಣೆ ಒಳಗನ ನಾವು ಕಟ್ ಮಾಡಿ ತೊಗೊಂಡಿರುವಂಥ ಒಣ ಕೊಬ್ಬರಿನ ಫ್ರೈ ಮಾಡಿ ತಗೋಬೇಕು. ಇವನು ಕೂಡ ಜಾಸ್ತಿ ಹೊತ್ತು ಫ್ರೈ ಮಾಡಬೇಡ್ರಿ, ಇವು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇವನ್ನ ಈ ರೀತಿ ಫ್ರೈ ಮಾಡಿ ತಗೋರಿ. ಈಗ ನೀವು ನೋಡಾತಿರಲ್ಲ, ಇದ್ರ ಕಲರ ಸ್ವಲ್ಪ ಕೆಂಪಗೆ ಚೇಂಜ್ ಆಗೈತಿ. ಈಗ ಎಣ್ಣೆ ಬಸಿದು ಇವನ್ನ ತೆಗಿಬೇಕು. ಉಳಿದಿರುವ ಎಣ್ಣೆ ಒಳಗೆ 2 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕತ್ತೇವಿ. ಸಾಸಿವೆ ಪೂರ್ತಿ ಚಟಪಟ ಅಂತ ಸಿಡಿದಾದ್ಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ರಿ. ಸ್ವಲ್ಪ ಕರಿಬೇವು ಹಾಕ್ರಿ. ಕರಿಬೇವು ಪ್ರಮಾಣ ಇದ್ರೊಳಗೆ ಸ್ವಲ್ಪ ಜಾಸ್ತಿನ ಇರಲಿ. ಈ ರೀತಿ ಕರಿಬೇವು ಕೂಡ ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಇವನ್ನ ಫ್ರೈ ಮಾಡ್ರಿ. ಆಮೇಲೆ ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿ ಹಾಕ್ರಿ. ನಾವಿಲ್ಲಿ ಬೆಳ್ಳುಳ್ಳಿ ಸಪ್ಪಿ ಸುಲ್ದಿಲ್ಲ, ಇವನ್ನ ಹಿಂಗೆ ಹಾಕ್ರಿ, ನಡಿತೈತಿ. ಕರಿಬೇವು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಕ್ರಿಸ್ಪಿ ಆದ್ಮೇಲೆ ಇದ್ರೊಳಗೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಹಾಕಬೇಕು. ನಾವಿಲ್ಲಿ 1.5 ಚಮಚದಷ್ಟು ಉಪ್ಪು ಹಾಕತ್ತೇವಿ. ಖಾರಕ್ಕೆ ತಕ್ಕಂಗ ಅಚ್ಚ ಖಾರದ ಪುಡಿ ಹಾಕತ್ತೇವಿ. 7 ರಿಂದ 8 ಸ್ಪೂನ್ ಹಾಕಿದ್ರೆ ಸಾಕು, ಇದಕ್ಕೆ ಕರೆಕ್ಟ್ ಆಗ್ತೈತಿ. 1.5 ಚಮಚದಷ್ಟು ಅರಿಶಿನ ಪುಡಿ ಹಾಕತ್ತೇವಿ. ಈಗ ನೋಡ್ರಿ, ಇವನ್ನೆಲ್ಲ ಹಾಕಿದ್ಮೇಲೆ ಒಂದ್ಸಲ ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೋಬೇಕು. ಗ್ಯಾಸ್ನ ಪೂರ್ತಿಯಾಗಿ ಲೋ ಫ್ಲೇಮ್ನಾಗಿಟ್ಟ ಇವನ್ನ ಮಿಕ್ಸ್ ಮಾಡ್ರಿ. ಹೈ ಫ್ಲೇಮ್ನಾಗಿಟ್ರೆ ಹಾಕಿರುವಂಥ ಖಾರ ಮತ್ತು ಉಪ್ಪು ಸ್ವಲ್ಪ ಹೊತ್ತಿದಂಗೆ ಅನಿಸ್ತೈತಿ. ಇದ್ರೊಳಗೆ 2 ಟೇಬಲ್ ಸ್ಪೂನ್ ಅಷ್ಟು ಸಕ್ರೆ ಪುಡಿ ಹಾಕತ್ತೇವಿ. ಸಕ್ರೆ ಪುಡಿ ಈ ರೀತಿ ಇದನ್ನ ಒಂದ್ಸಲ ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೋರಿ. ಈಗ ಗ್ಯಾಸ್ ಆಫ್ ಮಾಡಿ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಶೇಂಗಾ, ಪುಟಾಣಿ ಮತ್ತು ಕೊಬ್ಬರಿನ ಇದ್ರೊಳಗೆ ಮಿಕ್ಸ್ ಮಾಡ್ರಿ. ಇದ್ರೊಳಗೆ ನಾವು ಹಾಕಿರುವಂಥ ಉಪ್ಪು ಖಾರ ಎಲ್ಲ ಶೇಂಗಾ ಮತ್ತು ಪುಟಾಣಿ ಒಳಗೆ ಮಿಕ್ಸ್ ಆಗಬೇಕು. ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊಂಡಾದ್ಮೇಲೆ ನಾವು ಮೊದಲಿಗೆ ಸಾನ್ಸಿಟ್ಕೊಂಡಿರುವಂಥ ಅವಲಕ್ಕಿ ಒಳಗೆ ಇದನ್ನು ಹಾಕಬೇಕು. ಮೊದಲಿಗೆ ಅಷ್ಟು ಒಗ್ಗರಣೆ ಇದ್ರೊಳಗೆ ಹಾಕಬೇಡ್ರಿ, ಇದಕ್ಕೆ ಎಷ್ಟು ಬೇಕು ಅಷ್ಟ ನೋಡಿಕೊಂಡು ನೀವು ಹಾಕಬೇಕು. ಇದು ಸ್ವಲ್ಪ ಮೀಡಿಯಮ್ ಬಿಸಿ ಇದ್ದಾಗನ ಇದ್ರಾಗ ಹಾಕಿ ಮಿಕ್ಸ್ ಮಾಡಿರಿ. ಆಮೇಲೆ ಉಳಿದಿರುವಂಥ ಒಗ್ಗರಣೆನ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು. ಅವಲಕ್ಕಿನೂ ಕೂಡ ಎಣ್ಣೆ ಒಳಗೆ ಫ್ರೈ ಮಾಡಿ ತಗೋತಾರು. ಆ ರೀತಿ ಮಾಡೋದ್ರಿಂದ ಅವಲಕ್ಕಿ ತಿನ್ನುವಾಗ ಬಾಯಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಅನ್ನಿಸ್ತೈತಿ. ಎಣ್ಣೆ ಒಳಗೆ ಕರೆದಿರುವಂಥ ಯಾವುದೇ ಪದಾರ್ಥ ಆದ್ರೂ ನಮ್ಮ ಹೆಲ್ತಿಗೆ ಅಷ್ಟು ಒಳ್ಳೇದಲ್ಲ. ಈಗ ನೋಡ್ರಿ, ಉಳಿದಿರುವ ಎಲ್ಲ ಒಗ್ಗರಣೆನೂ ಇದ್ರೊಳಗೆ ಹಾಕತ್ತೇವಿ. ಅಂದ್ರೆ ನಾವು ತೊಗೊಂಡಿರುವಂಥ ಮೆಜರ್ಮೆಂಟ್ ಇದ್ರಾಗ ಕರೆಕ್ಟ್ ಆಗೈತಿ. 1 kg ಅವಲಕ್ಕಿಗೆ ನಾವು 1/4 kg ಎಣ್ಣೆ ತೊಗೊಂಡಿದ್ವಿ, ಅದಕ್ಕೆ ಇದು ಕರೆಕ್ಟ್ ಆಗೈತಿ. ಎಲ್ಲ ಒಗ್ಗರಣೆನೂ ಇದ್ರಾಗ ಹಾಕಿದಾದ್ಮೇಲೆ ಒಂದ್ಸಲ ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೋರಿ. ಚಮಚದಿಂದ ಇದು ಸರಿಯಾಗಿ ಮಿಕ್ಸ್ ಆಗಿರೋದಿಲ್ಲ, ಅದಕ್ಕಾಗಿ ನಾವು ಕೈಲಿಂದ ಮಿಕ್ಸ್ ಮಾಡ್ಕೊಂಡು ತಗೋಬೇಕು. ಈ ರೀತಿ ಇದನ್ನು ಮ್ಯಾಲ ಕೆಳಗೆ ಮತ್ತು ಎಲ್ಲ ಕಡೆ ಈ ಥರ ಕೈ ಹರಿವಿ ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡ್ರಿ, ಅವಲಕ್ಕಿ ಚೂಡ ಪೂರ್ತಿಯಾಗಿ ರೆಡಿ ಆಗ್ಯಾವು. ಇವನ್ನ ತಿಂಗಳಾನ್ಗಂಟ್ಲೆ ಸ್ಟೋರ್ ಮಾಡಿ ಇಟ್ಕೋಬಹುದು, ಸ್ವಲ್ಪನೂ ಕೆಡಂಗಿಲ್ಲ. ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ.
ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.